ಭಕ್ತ ಮಹಾಶಯರೆಲ್ಲರಿಗೂ ಕೂಡ ಧನುರ್ಮಾಸ ವಿಶೇಷವಾದಂತಹ ಒಂದು ಆಂಡಾಳ್ ರಚಿಸಿರುವಂತಹ ತಿರುಪ್ಪಾವೈ ಮೋಕ್ಷವನ್ನು ಕರುಣಿಸುವಂತಹ ಒಂದು ಪದ್ಯಗಳ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಏನು ತಿರುಪ್ಪಾವೈ ಅಂದರೆ, ಯಾತಕ್ಕೋಸ್ಕರ ಹೇಗೆ ಬಂತು ಇದು ಭೂಮಿಗೆ, ಯಾರು ಇದನ್ನು ಬರೆದ್ರು, ಯಾತಕ್ಕಾಗಿ ರಚನೆಯನ್ನು ಮಾಡಿದ್ರು ಅಂತಂದರೆ, ಭೂಮಿಯಲ್ಲಿ ವಿಷ್ಣುವಿನ ಭಕ್ತಿಯನ್ನು ಎಷ್ಟಿದೆ ಅಂತ ಸಾರುವ ಸಲುವಾಗಿ ಮಹಾಲಕ್ಷ್ಮಿ ಭೂದೇವಿ ಅವತಾರ ಅಂತಲೇ ಹೇಳ್ತಾರೆ. ಅಂತ ಮಹಾತಾಯಿನೇ ಭಕ್ತಿಯಾಗಿ ಅವತರಿಸ್ತಾಳೆ. ಇದಕ್ಕಿಂತ ಮುಂಚೆ ಹೇಗೆ ಅವತರಿಸಿದಳು ಅನ್ನೋಂಥ ಒಂದು ಕಥೆಯನ್ನು ನಾವೆಲ್ಲ ತಿಳ್ಕೊಳ್ಳೇಬೇಕು. ಹೇಗಪ್ಪ ಅಂದರೆ, ತಮಿಳುನಾಡಿನ ಶ್ರೀ ವಿಲ್ಲಿಪುತ್ತೂರು ಎಂಬ ಒಂದು ಗ್ರಾಮದಲ್ಲಿ ವಿಷ್ಣು ಚಿತ್ತ ಅಂತಕ್ಕಂಥ ಒಬ್ಬ ವಿಷ್ಣುವಿನ ಮಹಾಭಕ್ತರಾಗಿರ್ತಾರೆ. ಅವರು ಆಜನ್ಮ ಬ್ರಹ್ಮಚಾರಿಗಳಾಗಿರ್ತಾರೆ. ಹಾಗೆ ಅವರು ಅಲ್ಲಿ ವಟಪತ್ರಶಾಹಿ ವಿಷ್ಣುವಿನ ಒಂದು ಆಲಯವಿರುತ್ತದೆ. ಆ ಆಲಯದಲ್ಲಿ ಪ್ರತಿನಿತ್ಯವೂ ಹೂಗಳನ್ನು, ತಾನೇ ಬೆಳೆದಿರ್ತಕ್ಕಂಥ ಒಂದು ತೋಟದಲ್ಲಿ ಹೂಗಳನ್ನು ಬೆಳೆಸಿ ಆ ಹೂಗಳನ್ನೆಲ್ಲ ಮಾಲೆಗಳನ್ನು ಆಗಿ ಮಾಡಿ ಆ ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅಂಥ ವಿಷ್ಣು ಭಕ್ತರಾಗಿರ್ತಕ್ಕಂಥ ವಿಷ್ಣು ಚಿತ್ತ, ಯಾಕೆಂದರೆ ಅವ್ರನ್ನ ವಿಷ್ಣು ಚಿತ್ತ ಅಂತ ಹೇಗೆ ಕರೀತಾರೆ ಅಂದರೆ, ಸದಾ ಕಾಲವೂ ಕೂಡ ವಿಷ್ಣುವಿನ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರನ್ನ ವಿಷ್ಣು ಚಿತ್ತರ್ ಅಂತ ಕರೀತಾರೆ. ಹೀಗಿರಬೇಕಾದ್ರೆ ಇವರು ಎಲ್ಲರೂ ಭಗವಾನ್ ವಿಷ್ಣುವಿನ ನಂತರ ಇವರನ್ನೇ ಪೂಜನೀಯ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಇವ್ರಿಗೆ ಎಲ್ಲರೂ ಕೂಡ ಸತ್ಕಾರಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಊರಲ್ಲಿರುವ ಕೆಲವು ಪಂಡಿತರಿಗೆ ಇದನ್ನು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಹೇಗಾದರೂ ಮಾಡಿ ವಿಷ್ಣು ಚಿತ್ತರನ್ನು ಈ ದೇವಾಲಯದಿಂದ ಹೊರಗಟ್ಟಿಬಿಡಬೇಕು ಅನ್ನೋ ಉದ್ದೇಶದಿಂದ ಬ್ರಹ್ಮಚಾರಿಗಳು ವಿಷ್ಣುವಿನ ಭಗವಂತನ ಯಾವುದೇ ಒಂದು ಪೂಜೆ ಮಾಡೋದಕ್ಕೆ ಅವರಿಗೆ ಇದಿಲ್ಲ. ಸಂಸಾರಿಗಳಾಗಿ ಆಮೇಲೆ ಸನ್ಯಾಸವನ್ನು ತೆಗೆದುಕೊಂಡ್ರೆ ಮಾತ್ರ ಅವರು ವಿಷ್ಣುವಿನ ಪೂಜೆ ಮಾಡ್ಬೋದು ಅಂತ ಎಲ್ಲ ಕಡೆ ಹಬ್ಬಿಸಿ ಅವ್ರನ್ನ ದೇವಾಲಯದಿಂದ ಹೊರಗಟ್ಟಿಬಿಡ್ತಾರೆ. ಆಗ ಏನು ಮಾಡ್ತಾರೆ, ವಿಷ್ಣುವಿನ ಆಜನ್ಮ ಭಕ್ತರಾಗಿರ್ತಕ್ಕಂಥವರು ವಿಷ್ಣುವಿನ ಬಿಟ್ಟರೆ ಬೇರೆ ಯಾವ ಚಿಂತನೆಯನ್ನು ಮಾಡಬಾರ್ದು ಅಂತ ಒಂದು ಸಂಕಲ್ಪವನ್ನು ಮಾಡಿರ್ತಕ್ಕಂಥ ಈ ವಿಷ್ಣು ಚಿತ್ತರು ಭಗವಂತ ನಿನ್ನ ಸೇವೆಯಿಂದ ನಾನು ಯಾಕೆ ದೂರ ಮಾಡಿದೆ ಅಂತ ತುಂಬ ಚಿಂತೆಯಿಂದ ತುಂಬ ಸಂಕಟ ಪಡ್ತಾ ಇರಬೇಕಾದ್ರೆ, ಆಗ ಮಹಾವಿಷ್ಣುವಿನ ಅನುಗ್ರಹದಿಂದ ಆ ತಾಯಿ ಆಂಡಾಳು ತುಳಸಿ ಬುಡದಲ್ಲಿ ಒಂದು ಶಿಶುವಾಗಿ ಅವತರಿಸ್ತಾಳೆ. ಆಗ ವಿಷ್ಣು ಚಿತ್ತರಿಗೆ ಕಿವಿ ಕೇಳಿಸುತ್ತೆ, ಯಾವುದೋ ಒಂದು ಸುಂದರವಾದ ಮಗು, ಅಳುವ ಧ್ವನಿ ಕೂಡ ಇಂಪಾದ ಸಂಗೀತದಂತ ಇದೆ. ಹಾಗಂತ ಯಾರ್ದು ಮಗು ಅಂತ ಹೋಗಿ ನೋಡ್ತಾರೆ. ಆಗ ನೋಡಿದಾಗ ಯಾರಿ ಮಗು ಅಂತ ಯಾರ್ದು ಅಂತ ಕೇಳಿದ್ರೆ ಯಾರೂ ಕೂಡ ಹತ್ತಿರ ಬರೋದಿಲ್ಲ. ಹಾಗಾಗಿ ವಿಷ್ಣು ಚಿತ್ತರು ಇದು ಭಗವಂತ ನನಗಾಗಿ ಕರುಣಿಸಿರುವಂಥ ಮಗು ಅಂತ ಆ ಮಗುವನ್ನು ತನ್ನ ಮಗಳಾಗಿ ಸ್ವೀಕಾರ ಮಾಡಿ ಆ ಮಗಳನ್ನು ವಿಷ್ಣುವಿನ ಅನನ್ಯ ಕಥೆಗಳ ಮುಖಾಂತರ ಸ್ತುತಿಗಳ ಮುಖಾಂತರ ಆ ಮಗುವನ್ನು ದೊಡ್ಡ ವಿಷ್ಣು ಭಕ್ತಿಯನ್ನಾಗಿ ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡ್ತಾರೆ. ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡಿದ್ಮೇಲೆ ಏನಾಗುತ್ತಪ್ಪ ಅಂದರೆ, ಆಗ ಎಲ್ಲಿ ನೋಡಿದ್ರು ಆ ಮಗುಗೆ ಗೋದ ಅಂತ ನಾಮಕರಣವನ್ನು ಮಾಡ್ತಾರೆ. ಆ ಗೋದೆ ತುಂಬ ನೋಡೋದಕ್ಕೆ ಸುಂದರವಾಗಿರ್ತಾಳೆ. ಅವಳು ಮಾತಾಗಿರ್ಬೋದು ಪ್ರತಿಯೊಂದು ಕೂಡ ಸಂಗೀತದಂತೆ ತುಂಬ ಇಂಪಾಗಿರುತ್ತದೆ. ಸ್ವಚ್ಛವಾದ ಮನಸ್ಸಿನಿಂದ ತಂದೆಯ ಲಾಲನೆ ಪಾಲನೆಗಳೊಂದಿಗೆ ವಿಷ್ಣುವಿನ ಅನನ್ಯ ಭಕ್ತಿಯಾಗಿ ಕಂಗೊಳಿಸ್ತಾ ಇರ್ತಾಳೆ. ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾಳೆ. ಯುಕ್ತ ವಯಸ್ಕಳಾಗಿ ಬರ್ತಾಳೆ. ವಿಷ್ಣುವಿನ ಮಹಿಮೆಗಳನ್ನು ತಿಳ್ಕೊಳ್ತಾ ಅವಳಿಗೆ, ನನಗೆ ವಿಷ್ಣುವಿನಂಥ ಒಳ್ಳೆ ವರ ಬೇಕು, ವಿಷ್ಣುವೇ ಆಗಬೇಕು, ವಿಷ್ಣು ಬಿಟ್ಟರೆ ಬೇರೆ ಯಾರನ್ನೂ ನಾನು